ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧದ ರೈತರ ಹೋರಾಟ ಹಾದಿ ತಪ್ಪಿದೆ. ಯಾಕಂದ್ರೆ ಇಲ್ಲಿ ರೈತರೇ ಶತ್ರುಗಳು. ನಮ್ಮ ಭೂಮಿ ನಮ್ಮ ಹಕ್ಕು, ನಮಗೆ ಬೇಕೇ ಬೇಕು. ಪ್ರಾಣ ಹೋದ್ರು ಭೂಮಿ ಕೊಡಲ್ಲ. ಇದಕ್ಕೆ ಯೋಜನೆಗೆ ನಮ್ದು ಒಪ್ಪಿಗೆ ಇದೆ, ಮತ್ತೆ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ. ಒಂದಷ್ಟು ರೈತರು ಯೋಜನೆಗೆ ಭೂಮಿ ಕೊಡಲ್ಲ ಅಂತ ಕೂತಿದ್ದಾರೆ. ಕೆಲವು ರೈತರು ಈಗಾಗಲೇ ಭೂಮಿ ಕೊಟ್ಟು ಆಗಿದೆ, ಪರಿಹಾರ ತಗೊಳ್ಳೋಕೆ ಕಾಯ್ತಾ ಇದ್ದಾರೆ. ರೈತರ ಮಧ್ಯದ ಈ ಭಿನ್ನಾಭಿಪ್ರಾಯನೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ವಾರ ನಾನು ಈ ಯೋಜನೆನ ಜಾರಿ ಮಾಡ್ತೀನಿ, ಮುಂದೆ ಜನರು ನನ್ನನ್ನ ನೆನೆಸ್ಕೊಳ್ತಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅವ್ರು ಯಾವ ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ಇಲ್ಲಿ ಯಾರು ಕೃಷಿ ಮಾಡ್ತಾ ಇಲ್ಲ, ಇಲ್ಲಿ ಬರಡು ಭೂಮಿ ಇದೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಇಷ್ಟು ಕಾನ್ಫಿಡೆನ್ಸ್ ಆಗಿ ಸಿಎಂ ಹೇಳ್ತಾ ಇರೋದಕ್ಕೆ ಕಾರಣ ಅವ್ರ ಪರ ನಿಂತಿರೋ ರೈತರು. ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅನ್ನೋದನ್ನ ಬದಿಗಿಟ್ಟು ಬಿಡೋಣ. ಕಾಂಗ್ರೆಸ್ನವರು ಕಾಂಗ್ರೆಸ್ ಜೊತೆ ನಿಲ್ತಾರೆ, ಬಿಜೆಪಿಯವರು ಬಿಜೆಪಿ ಜೊತೆ ನಿಲ್ತಾರೆ. ಆದ್ರೆ ಒಂದಷ್ಟು ರೈತರು ಭೂಮಿ ಕೊಟ್ಟು ಪರಿಹಾರ ತಗೊಳ್ಳೋಕೆ ಒಪ್ಪಿದ್ದಾರೆ ಅನ್ನೋದಂತೂ ಸತ್ಯ. ಹೀಗೆ ಒಪ್ಕೊಂಡ ರೈತರು ಯಾರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅವರೇನು ಕಾಂಗ್ರೆಸ್ನ ಬೆಂಬಲಿಗರು ಅಲ್ಲ. ಆದ್ರೂ ಭೂಮಿ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೃಷಿಯ ಇಂದಿನ ಪರಿಸ್ಥಿತಿ. ಇಲ್ಲಿ ಭೂಮಿ ಹಸಿರಾಗಿದೆ, ತೆಂಗು, ಅಡಿಕೆ, ಹಣ್ಣುಗಳೆಲ್ಲ ಬೆಳೆದಿದ್ದಾರೆ. ರೇಷ್ಮೆ ಕೃಷಿಗೆ ಬೇಕಾದಂತಹ ಸೊಪ್ಪನ್ನ ಬೆಳೀತಾರೆ ಅಂತ ನಾವು ಹೇಳಬಹುದು. ಅಂತಹ ವಿಡಿಯೋಗಳು ಬಹಳಷ್ಟು ಬಂದಿದೆ. ಆಕಾಶದ ಮೇಲಿಂದ ವಿಡಿಯೋ ಮಾಡೋದನ್ನು ಕೂಡ ನಾನು ನೋಡಿದೆ. ಆದ್ರೆ ಅಲ್ಲಿ ಕೃಷಿ ಮಾಡ್ತಾ ಇರೋ ರೈತರೇ ನಮಗೆ ಈ ಕೃಷಿ ಸಾಕು, ನಮಗೆ ನೀರು ಸಿಗ್ತಾ ಇಲ್ಲ, ಕೃಷಿ ಕೆಲಸಕ್ಕೆ ಕಾರ್ಮಿಕರು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರಲ್ಲಿ ನಮ್ಮ ನೀರು ಚೆನ್ನಾಗಿಲ್ಲ, ಕೊಳಚೆ ಆಗೋಗ್ತಿದೆ. ನಾವು ಏನ್ ವ್ಯವಸಾಯ ಮಾಡಿದ್ರು ಅನುಕೂಲ ಇಲ್ಲ ನಮ್ಗೆ. ರೈತ ಕುಟುಂಬಗಳಲ್ಲಿ ಹುಡುಗರಿಗೆ ಹುಡುಗಿ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ತುಂಬಾ ಹಣ ಇರಬೇಕು, ಬೆಂಗಳೂರಲ್ಲಿ ಇರ್ಬೇಕಂದ್ರೆ ಸೈಟ್ಗಳು ಇರಬೇಕು, ಇಲ್ಲ ಅಂದ್ರೆ ರೈತ ಯುವಕರಿಗೆ ಯಾರು ಹುಡುಗಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ 2 ಸೈಟ್ ಇದ್ರೆ ಹೆಣ್ ಕೊಡ್ತಾವ್ರೆ. ನಾನ್ ರೈತನ ಮಗ ಅಂದ್ರೆ ಹೆಣ್ ಕೊಡ್ತಾರಾ? ಅಂದ್ರೆ ಕೃಷಿ ಸಾಕು, ನಮ್ಮ ಕೈಗೂ ಹಣ ಬರ್ಲಿ ಅನ್ನೋರು ಕೂಡ ಇಲ್ಲಿ ಇದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೂ ಇದೇ ಬೇಕಾಗಿರೋದು. ನನ್ನ ವಿರುದ್ಧ ಪ್ರತಿಭಟನೆ ನಡೆದ್ರೆ ನಾನೇನು ಅದನ್ನ ಕೇರ್ ಮಾಡಲ್ಲ ಅಂತಾನೆ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಟೌನ್ಶಿಪ್ ಯೋಜನೆನ ಮಾಡ್ತಾ ಇರೋದು ಸಿಎಂ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಕೃಷಿ ಮಾಡೋಕೆ ಹಿಂಜರಿತಾ ಇರೋ ಇಂತಹ ರೈತರು ಬಿಡದಿ ಟೌನ್ಶಿಪ್ ಯೋಜನೆಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಇಂತಹ ರೈತರು ಇರೋದ್ರಿಂದಲೇ ಈ ಹೋರಾಟ ವೀಕ್ ಆಗಿ ಹೋಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತು ಕೇಳಿ. ಆಹಾರ ಭದ್ರತೆ ಕಾನೂನನ್ನು ಮಾಡಿದವರು ಯಾರು? ಮನಮೋಹನ್ ಸಿಂಗ್. ಎಲ್ಲಿದೆ ಆಹಾರ ಭದ್ರತೆ? ಈಗ ಆಹಾರನ ಭದ್ರ ಮಾಡೋದಕ್ಕೆ ಬೇಕಾದ ಕೃಷಿಯನ್ನೇ ನಿಮ್ಮ ಸರ್ಕಾರ ಹಾಳು ಮಾಡ್ತಾ ಇದೆಯಲ್ಲ. ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಈ ಯೋಜನೆನ ಪರಿಚಯ ಮಾಡಿದ್ರು. ಆವಾಗಿಂದ ಇದು ಒಂದೊಂದು ಹಂತಕ್ಕೆ ಬೆಳೀತಾ ಹೋಯ್ತು. ಮುಂದೆ ಬಂದ ಯಾವುದೇ ಮುಖ್ಯಮಂತ್ರಿಗಳು ಇದನ್ನ ಜಾರಿ ಮಾಡೋದಕ್ಕೆ ಮುಂದಾಗ್ಲಿಲ್ಲ. ಅವಾಗೆಲ್ಲ ರೈತರು ಅದನ್ನ ವಿರೋಧ ಮಾಡಿದ್ರು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿ ತೋರಿಸಿದ್ರು. ಅವರು ಸಿಎಂ ಆಗಿ 3ನೇ ದಿನಕ್ಕೇನೆ 3 ಗ್ರಾಮಗಳ 499 ಎಕರೆ ಭೂಮಿ ಸ್ವಾಧೀನ ಆದೇಶ ಆಗಿದೆ. ಇದು ಹೊಸ ಬೆಂಗಳೂರನ್ನ ಸೃಷ್ಟಿ ಮಾಡೋ ಪ್ಲಾನ್. ಒಂದು ಕಡೆ ತಮಿಳುನಾಡಿದೆ, ಮತ್ತೊಂದು ಕಡೆ ಆಂಧ್ರ ಪ್ರದೇಶ ಇದೆ. ಆ ಭಾಗದಲ್ಲಿ ಇಂತಹ ಟೌನ್ಶಿಪ್ ಗಳನ್ನ ಮಾಡಿದ್ರೆ ಆ ರಾಜ್ಯಗಳ ಜನರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಈ ಕಡೆ ಬಿಡದಿಯಲ್ಲಿ ಮಾಡಿದ್ರೆ ಮೈಸೂರಿಗೆ ಹತ್ತಿರ ಇದೆ. ಅಲ್ಲಿ ಈಗಾಗಲೇ ಎಕ್ಸ್ಪ್ರೆಸ್ ಹೈವೇ ಕೂಡ ಇದೆ. ಇಲ್ಲಿ ಹೊಸ ಬೆಂಗಳೂರನ್ನ ಬೆಳೆಸಬಹುದು ಅನ್ನೋದು ಪ್ಲಾನ್. ಇದ್ರ ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಷ್ಟು ಹಿತಾಸಕ್ತಿಗಳು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿಗೆ ಮುಂಚೆ ಉಕ್ಕಿನ ಸೇತುವೆ ಮಾಡಬೇಕು ಅಂತ ದೊಡ್ಡ ಪ್ಲಾನ್ ಮಾಡಿ 800 ಮರ ಕಡಿಯೋಕೆ ರೆಡಿ ಮಾಡ್ಕೊಂಡಿದ್ರು. ಆವಾಗ ಜನರೆಲ್ಲ ಒಂದಾಗಿ ಪ್ರತಿಭಟನೆ ಮಾಡಿದಕ್ಕೆ ಆ ಯೋಜನೆನ ಬಿಟ್ಟುಬಿಟ್ರು. ಬೆಂಗಳೂರಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಕೂಡ ಕೈ ಬಿಡೋ ಸಾಧ್ಯತೆ ಇತ್ತು. ಆದರೆ ಒಂದಷ್ಟು ರೈತರು, ಮುಖಂಡರು, ಶಾಸಕರು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಇಲ್ಲಿ ರೈತರಲ್ಲೇ ಒಗ್ಗಟ್ಟಿಲ್ಲ. ರೈತರು ಯಾಕೆ ಹೀಗಾಡ್ತಾ ಇದ್ದಾರೆ? ಕೃಷಿ ಮಾಡೋದು ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಅದು ಬೆವರು ಸುರಿಸುವ ರೈತರಿಗೆ ಗೊತ್ತು. ಭೂಮಿ ಬಿಟ್ಕೊಡ್ತಾ ಇರೋ ರೈತರಿಗೆ ಕೃಷಿಗಿಂತ ಹೆಚ್ಚಾಗಿ ಹಣ ಬೇಕಾಗಿದೆ. ಉದಾಹರಣೆಗೆ ಕೆಂಪಯ್ಯನ ಪಾಳ್ಯದಲ್ಲಿ ರಸ್ತೆ ಬದಿ ಭೂಮಿಗೆ ಎಕರೆಗೆ 2,19,00,000 ಕೊಡ್ತಾ ಇದ್ದಾರೆ. ಒಳಗಿನ ಭೂಮಿಗೆ ಎಕರೆಗೆ 2,07,000 ಕೊಡ್ತಾ ಇದ್ದಾರೆ. ಬೈರಮಂಗಲದಲ್ಲಿ ಎಕರೆಗೆ ಒಳಗಿನ ಭೂಮಿಗೆ 2,42,00,000, ರಸ್ತೆ ಬದಿ ಭೂಮಿಗೆ 2,55,00,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದೇ ತರ ಬಿಡದಿಯಲ್ಲಿ ಎಲ್ಲೆಲ್ಲಿ ಜಮೀನು ಗುರುತು ಮಾಡಿದ್ದಾರೋ ಅಲ್ಲಿ 2 ಕೋಟಿಗಿಂತ ಕಡಿಮೆ ಇಲ್ಲದ ಹಾಗೆ ಪರಿಹಾರ ಕೊಡ್ತಾ ಇದ್ದಾರೆ. ಯಾರು ಬಿಡ್ತಾರೆ ಇಂಥ ಅವಕಾಶನ? ಬಿಡದಿಲಿ ಕೃಷಿಗೆ ಸರಿಯಾಗಿ ನೀರು ಸಿಗಲ್ಲ, ಸಿಕ್ಕಿದ್ರು ಅದು ಕೊಳಚೆ ನೀರು. ಕೃಷಿ ಕೆಲಸಕ್ಕೆ ಕಾರ್ಮಿಕರು ಸಿಗಲ್ಲ, ಕೃಷಿಯಲ್ಲಿ ಲಾಭ ಬರೋದು ಇಲ್ಲ. ಹೀಗೆ ಕೃಷಿಯಲ್ಲಿ ನಾನಾ ತೊಂದರೆಗಳಿವೆ. ಹಾಗಾಗಿ ಈ ರೈತರು ಪರಿಹಾರ ತಗೊಂಡು ಆರಾಮಾಗಿರೋಣ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ನೀವು ಇದನ್ನ ಕೂಡ ಗಮನಿಸಬೇಕು. 6,200 ಜಮೀನು ಮಾಲೀಕರಿದ್ದಾರೆ. ಅದರಲ್ಲಿ 1,190 ಮಾಲೀಕರು ಮಾತ್ರ ಯೋಜನೆನ ಬಿಟ್ಟು ಬಿಡಿ, ಕೈ ಬಿಡಿ ಅಂತ ಆಕ್ಷೇಪಣೆ ಸಲ್ಲಿಸಿದ್ರು. ಮತ್ತೆ ಅದರಲ್ಲಿ 240 ಮಾಲೀಕರು ಆಕ್ಷೇಪಣೆನ ಹಿಂದಕ್ಕೆ ಪಡ್ಕೊಂಡು
ಪರಿಹಾರ ತಗೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಈ ಪ್ರಾಜೆಕ್ಟ್ ಇಂದ ರೈತರಿಗೆ ಅನುಕೂಲನೇ ಹೊರತು ಅನಾನುಕೂಲ ಯಾವುದೂ ಇಲ್ಲ. ಅಧಿಕಾರಿಗಳು ಹೇಳೋ ಪ್ರಕಾರ 80% ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರಂತೆ. ಆದ್ರೆ ಇದು ಸುಳ್ಳು ಅಂತ ಹೋರಾಟಗಾರರು ಹೇಳ್ತಾರೆ. ಬಿಡದಿಲಿ ಕೃಷಿಗೆ ನೀರು ಯಾಕೆ ಸಿಗ್ತಾ ಇಲ್ಲ, ಕೃಷಿಯಲ್ಲಿ ಲಾಭ ಯಾಕೆ ಬರ್ತಾ ಇಲ್ಲ, ಈ ಸಮಸ್ಯೆಗಳನ್ನ ಪ್ರತಿ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ಕೊಂಡೇ ಬಂದಿವೆ. ಈಗ ಬಿಜೆಪಿ JDS ನವರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆನ ರದ್ದು ಮಾಡ್ತೀವಿ ಅಂತ. ಸರಿ, ಆದ್ರೆ ಆ ರೈತರು ಕೃಷಿಯಲ್ಲೇ ಚೆನ್ನಾಗಿ ಬದುಕುವುದಕ್ಕೆ ಇವರು ಏನಾದ್ರೂ ಮಾಡ್ತೀವಿ ಅಂತ ಹೇಳಿದಾರ? ಅಧಿಕಾರ ಇರುವಾಗ ಏನಾದ್ರೂ ಮಾಡಿದ್ರ? ಹಾಗೆ ಮಾಡದೇ ಇದ್ರೆ ರೈತರು ಕೂಡ ಏನು ಮಾಡೋಕ್ಕಾಗಲ್ಲ, ಭೂಮಿನ ಮಾರೋಕೆ ರೆಡಿ ಇದ್ದು ಬಿಡ್ತಾರೆ. ಇಷ್ಟೆಲ್ಲ ಸವಾಲು ಇದ್ರೂ ಒಂದು ಕಡೆಯ ರೈತರು ಹೋರಾಟ ಮಾಡ್ತಾನೆ ಇದ್ದಾರೆ. ನಾವೆಲ್ಲರೂ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಭೂಮಿ ಕೊಡೋಕೆ ಹೋಗ್ತಾ ಇರೋ ರೈತರು ಮನಸ್ಸು ಬದಲಾಯಿಸಿ, ಅದ್ರ ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಮನಸ್ಸು ಬದಲಾಯಿಸ್ಲಿ. ಮುಖ್ಯಮಂತ್ರಿಗಳೇ, ನಿಮ್ಮ ಹಠ ಇಲ್ಲಿ ಮುಖ್ಯ ಅಲ್ಲ, ಭೂಮಿ ತಾಯಿನ ನಂಬ್ಕೊಂಡು ಬದುಕ್ತಾ ಇದಾರಲ್ಲ ರೈತರು, ಅವರ ಹಠ ಬಹಳ ಮುಖ್ಯ.